ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಸರ್ಜಾಪುರ ಬಳಿಯ ಮುಗಳೂರು ಕೆರೆ ಅಂಗಳದಲ್ಲಿ ಮನುಷ್ಯನ ತಲೆಬುರುಡೆ ಮೂಳೆಗಳು ಪತ್ತೆಯಾಗಿದೆ. ಕುರಿಗಾಹಿಗಳು ಗಮನಿಸಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಅಡಿಷನಲ್ ಎಸ್ಪಿ ವೆಂಕಟೇಶ್ ಪ್ರಸನ್ನ, ಡಿವೈಎಸ್ಪಿ ಗೋಪಾಲ್ ನಾಯಕ್ ಭೇಟಿ ನೀಡಿ ಪರಿಶೀಲಿಸಿದ್ರು. ಸ್ಥಳದಲ್ಲಿ ಸೀರೆ ಪತ್ತೆ ಹಿನ್ನೆಲೆ ಮಹಿಳೆ ಶವವಾಗಿರಬಹುದು ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಬೇಸಿಗೆ ಹಿನ್ನೆಲೆ ನೀರಿನ ಪ್ರಮಾಣ ಕಡಿಮೆ ಆಗಿದ್ರಿಂದ ನಾಯಿಗಳು ಅಸ್ಥಿ ಪಂಜರ ಎಳೆದಾಡಿರುವ ಸಾಧ್ಯತೆ ಇದೆ. ಸರ್ಜಾಪುರ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಮುಂದುವರೆಸಿದ್ದಾರೆ. ಬೆಂಗಳೂರಿನ ಹೆಣ್ಣೂರು ಬಳಿಯ ಸೆಂಟ್ ಥಾಮಸ್ ಚರ್ಚ್ ಬಳಿಯ ಖಾಲಿ ಸೈಟ್ನಲ್ಲಿ ಕಸದ ರಾಶಿಗೆ ನಿನ್ನೆ ಮಧ್ಯಾಹ್ನ ಆಕಸ್ಮಿಕ ಬೆಂಕಿ ತಗುಲಿದೆ. ಇದರಿಂದ ಚರ್ಚ್ಗೂ ಹಾನಿಯಾಗಿದೆ ಅಂತ ಹೆಣ್ಣೂರು ಪೊಲೀಸ್ ಠಾಣೆಗೆ ದೂರು ಕೊಡಲಾಗಿದೆ. ಬೆಂಕಿಯಿಂದ ಚರ್ಚ್ನ ಕ್ಯಾಮೆರಾ ಹಾಗೂ ವಿದ್ಯುತ್ ವೈರ್ ಮತ್ತು ಕಿಟಕಿ ಗಾಜಿಗೆ ಹಾನಿಯಾಗಿದೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಆರ್ಆರ್ ನಗರ ಕಾರ್ಯಪ್ಪ ಪಾರ್ಕ್ನಲ್ಲಿ ನಂದಿನಿ ಬೂತ್ ಓಪನ್ ಮಾಡಲು ಮುಂದಾದ ಸರ್ಕಾರದ ಕ್ರಮಕ್ಕೆ ವಿರೋಧ ವ್ಯಕ್ತವಾಗಿದೆ. ಮರ ಕಡಿದು ನಂದಿನಿ ಬೂತ್ ಸ್ಥಾಪನೆ ಮಾಡೋದು ಬೇಡ ಅಂತ ಪಾರ್ಕ್ನಲ್ಲಿ ನಡೆದಾಡೋರಿಂದ ಪ್ರತಿಭಟನೆ ನಡೆಸಲಾಗಿದೆ. ನಂದಿನಿ ಬೂತ್ ಸ್ಥಾಪನೆಗೆ ನಮ್ಮ ವಿರೋಧ ಇಲ್ಲ, ಆದರೆ ಯಾವುದೇ ಕಾರಣಕ್ಕೂ ಪಾರ್ಕ್ನಲ್ಲಿ ನಂದಿನಿ ಬೂತ್ ಓಪನ್ ಮಾಡೋದು ಬೇಡ ಅಂತ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟಿಸಿದ್ರು. ದಾವಣಗೆರೆಯಲ್ಲಿ ಖತರ್ನಾಕ್ ಹನಿ ಟ್ರ್ಯಾಪ್ ಗ್ಯಾಂಗ್ ಆಕ್ಟಿವ್ ಆಗಿದೆ. ಸ್ಥಿತಿವಂತ ಯುವಕರನ್ನ ಟಾರ್ಗೆಟ್ ಮಾಡಿ ಬಲೆಗೆ ಬೀಳಿಸ್ತಾ ಇದ್ದ ಗ್ಯಾಂಗ್ ಅನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 2 ಯುವತಿಯರು ಸೇರಿ 5 ಆರೋಪಿಗಳನ್ನ ಬಂಧನ ಮಾಡಲಾಗಿದ್ದು, ಬಂಧಿತರಿಂದ 10 ಲಕ್ಷ ರೂಪಾಯಿ ಮೌಲ್ಯದ 80 ಗ್ರಾಂ ಚಿನ್ನ, ಕೃತ್ಯಕ್ಕೆ ಬಳಸಿದ್ದ 8 ಲಕ್ಷ ರೂಪಾಯಿ ಮೌಲ್ಯದ ಇನೋವಾ ಕಾರು ಜಪ್ತಿ ಮಾಡಲಾಗಿದೆ. ಯುವಕನ ಜೊತೆಗೆ ಸ್ನೇಹ ಮಾಡಿ ವಂಚಿಸ್ತಾ ಇದ್ದ ಪಂಚಮಿ ಹಾಗೂ ಯುವಕರ ಮೇಲೆ ದಾಳಿ ಮಾಡ್ತಾ ಇದ್ದ ಜಗದೀಶ್, ಗಂಗಾ, ಮಲ್ಲೇಶ್, ನಾಯಕ್, ವೆಂಕಟೇಶ್ ಸೇರಿ 5 ಬಂಧನ ಮಾಡಲಾಗಿದೆ. ಕಳೆದ ಕೆಲ ದಿನಗಳ ಹಿಂದೆ ಪ್ರತಿಷ್ಠಿತ ಮನೆತನದ ಯುವಕನ ಸ್ನೇಹ ಬೆಳೆಸಿದ್ದ ಯುವತಿ ಶಿವನಹಳ್ಳಿ ರಸ್ತೆಯ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ಲು. ಈ ವೇಳೆ ಗ್ಯಾಂಗ್ ದಾಳಿ ನಡೆಸಿ ಚಿನ್ನ ದೋಚಿ ಪರಾರಿಯಾಗಿದ್ರು. ಪ್ರಕರಣ ದಾಖಲಿಸಿಕೊಂಡು ಕಾರ್ಯಾಚರಣೆ ಆರಂಭಿಸಿದ ದಾವಣಗೆರೆ ಗ್ರಾಮಾಂತರ ಠಾಣೆ ಪೊಲೀಸರು ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.